TV9 ನಲ್ಲಿ ಬುರ್ಡೆ ಗ್ಯಾಂಗ್ನ ಅತಿ ದೊಡ್ಡ ಸುದ್ದಿ. ದೆಹಲಿ ಟು ಧರ್ಮಸ್ಥಳ ಬುರ್ಡೆ ಪ್ಲಾನ್ ಹೇಗಿತ್ತು ಅನ್ನೋ ರಹಸ್ಯ. ಬುರ್ಡೆ ಸೂತ್ರಧಾರಿಯ ಎಕ್ಸ್ಕ್ಲೂಸಿವ್ ಮಾಹಿತಿ TV9 ನಲ್ಲಿ. ಮಾಸ್ಕ್ ಮ್ಯಾನ್ ಮತ್ತು ಬುರ್ಡೆ ಕಥೆಯೇ ರೋಚಕವಾಗಿದೆ. TV9 ಬಿಚ್ಚಿಡ್ತಾ ಇದೆ ಚಿನ್ನಯ್ಯ ಗ್ಯಾಂಗ್ನ ಅಸಲಿ ಮುಖವಾಡವನ್ನ. ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಈ ಬುರ್ಡೆ ರಹಸ್ಯ ಏನು, ಚಿನ್ನಯ್ಯನ ಹಿಂದೆ ಯಾರೆಲ್ಲ ಇದ್ದಾರೆ, ಈ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಆರೋಪವನ್ನ ಹೊರಿಸೋ ಮೂಲಕ ಏನನ್ನ ಮಾಡೋದಕ್ಕೆ ಇವರೆಲ್ಲ ಹೊರಟಿದ್ರು. ಬುರ್ಡೆ ಬಿಡೋ ಮುನ್ನ ಚಿನ್ನಯ್ಯ ಗ್ಯಾಂಗ್ ಪಕ್ಕಾ ಪ್ಲಾನ್ ಮಾಡ್ಕೊಂಡಿತ್ತು. ದೆಹಲಿಗೆ ತಲೆಬುರುಡೆಯನ್ನ ಕೊಂಡೊಯ್ದಿದ್ದ ಗ್ಯಾಂಗ್ ಚಿನ್ನಯ್ಯನ ಸಮೇತ ಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ರು ಅನ್ನೋ ಸ್ಫೋಟಕ ಸತ್ಯ. ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಈ ಟೀಮ್ ಭೇಟಿ ಕೂಡ ಆಗಿತ್ತಂತೆ. ಬುರುಡೆ ಸಮೇತ ಇಡೀ ಪ್ರಕರಣದ ಕಥೆಯನ್ನ ತಂಡ ಆ ವ್ಯಕ್ತಿಗೆ ಹೇಳಿತ್ತು. ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿ ಬುರುಡೆ ಷಡ್ಯಂತ್ರವನ್ನ ಇವರು ರೂಪಿಸಿದ್ರು. ಹಾಗಿದ್ರೆ ಆ ಪ್ರತಿಷ್ಠಿತ ವ್ಯಕ್ತಿ ಯಾರು? ಆತನ ಜೊತೆಗೆ ಈ ಗ್ಯಾಂಗ್ಗೆ ಯಾವ ರೀತಿಯ ನಂಟು? ಧರ್ಮಸ್ಥಳದ ವಿಚಾರವಾಗಿ ಈ ರೀತಿಯ ಅಪಪ್ರಚಾರವನ್ನ ಮಾಡೋದಕ್ಕೆ, ಷಡ್ಯಂತ್ರವನ್ನ ಮಾಡೋದಕ್ಕೆ ಇವರೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿದ್ದು ಯಾಕೆ ಅನ್ನೋ ರಹಸ್ಯವನ್ನ SIT ಅಧಿಕಾರಿಗಳು ಕೆದಕ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಈಗಾಗಲೇ ಈ ಬುರ್ಡೆ ರಹಸ್ಯವನ್ನ SIT ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ನ ಅಸಲಿ ಬಂಡವಾಳ ಕೂಡ ಬಯಲಾಗ್ತಾ ಇದೆ. ಈ ನಡುವೆ ಮಹತ್ವದ ಬೆಳವಣಿಗೆ ಏನಪ್ಪಾ ಅಂದ್ರೆ, ಈ ಮಾಸ್ಕ್ ಮ್ಯಾನ್, ಈ ಬುರ್ಡೆ ಮ್ಯಾನ್ ಇದ್ದಾನಲ್ಲ, ಈತನ ಜೊತೆಗೆ ದೊಡ್ಡವರಿಗೆ ನಂಟಿದೆ ಅನ್ನೋದು. ಅದರಲ್ಲೂ ಬುರ್ಡೆಯ ಕಥೆಯನ್ನ ಕಟ್ಟೋಕು ಮುನ್ನ ದೆಹಲಿಗೆ ಹೋಗಿದ್ದ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿದ್ದ ಅನ್ನೋದು. ಯಾರ ಪ್ರತಿಷ್ಠಿತ ವ್ಯಕ್ತಿ? ಧರ್ಮಸ್ಥಳದ ಮೇಲೆ ಇವರೆಲ್ಲರಿಗೂ ಯಾಕೆ ಕೆಂಗಣ್ಣು ಅನ್ನೋ ಅನುಮಾನ ಪೃಥ್ವಿ? ಮಧುಶ್ರೀ, ಈ ಪ್ರಕರಣ ಆರಂಭಕ್ಕೂ ಮೊದಲು ಇದಕ್ಕೆ ಕೆಲವೊಂದು ಪೂರ್ವ ತಯಾರಿಯನ್ನ ಈ ಒಂದು ಟೀಮ್ ಮಾಡ್ಕೊಂಡಿದ್ದಂಥದ್ದು. ಅಂದ್ರೆ ಈಗ ಚಿನ್ನಯ್ಯ SITಯ ತನಿಖೆ ವೇಳೆ ಕೆಲವೊಂದು ಅಂಶಗಳನ್ನ ಹೇಳ್ತಾ ಇರುವಂಥದ್ದು, ವಿಚಾರಣೆ ವೇಳೆ ಕೆಲವೊಂದು ಶಾಕಿಂಗ್ ವಿಚಾರಗಳನ್ನ ಹೇಳ್ತಾ ಇರುವಂಥದ್ದು. ಆತ ಹೇಳಿದ್ದಂಥದ್ದು, ಆ ಬುರ್ಡೆ ಏನು ಆರಂಭಿಕ ಹಂತದಲ್ಲಿ ನ್ಯಾಯಾಧೀಶರಿಗೆ ಒಪ್ಪಿಸಿದ, ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಧೀಶರಿಗೆ ಆ ಬುರ್ಡೆ ಮತ್ತು ಕೆಲ ಮೂಳೆಗಳನ್ನು ಕೊಡ್ತಾನೆ. ಸೊ ಆ ಬುರ್ಡೆ ಇಲ್ಲಿಂದ ಡೆಲ್ಲಿವರೆಗೂ ಕೂಡ ಹೋಗಿ ಬಂದಿದೆ ಅನ್ನೋ ಒಂದು ಶಾಕಿಂಗ್ ವಿಚಾರವನ್ನ ಆತ ಈಗ ಹೇಳಿರುವಂಥದ್ದು. ಅಂದ್ರೆ ಆ ಒಂದು ಬುರ್ಡೆ ಏನಿತ್ತು ಈತನಿಗೆ ತಂದು ಕೊಟ್ಟಿದ್ರು, ಅದನ್ನ ಚಿನ್ನಯ್ಯನ ಸಮೇತ ಆ ಬುರ್ಡೆಯನ್ನ ಬೈ ರೋಡ್ ನಲ್ಲಿ ದೆಹಲಿಗೆ ತಗೊಂಡು ಹೋಗ್ತಾರೆ. ದೆಹಲಿಯಲ್ಲಿ ಓರ್ವ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿ ಮಾಡ್ತಾರೆ. ಸೊ ಅಲ್ಲಿ ಯಾಕೆ ಭೇಟಿ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಹೇಳುವಂತಹ ಏನು ಈ ಒಂದು ಹೆಣ ನೂರಾರು ಶವಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಹೂತಿಟ್ಟಿದ್ದೀನಿ ಅಂತ ಏನು ಈತ ಆರೋಪ ಮಾಡಿದ್ದ, ಆ ವಿಚಾರವನ್ನ ದೆಹಲಿಯ ಆ ಪ್ರತಿಷ್ಠಿತ ವ್ಯಕ್ತಿ ಜೊತೆ ಚರ್ಚೆ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅವರು ನಂಬೋದಿಲ್ಲ. ಅಂದ್ರೆ ಇಷ್ಟೊಂದು ಹೆಣ ಉಳ್ಳಿಕ್ಕೆ ಸಾಧ್ಯನಾ? ಇಲ್ಲ, ಈತ ಆರಂಭಿಕ ಹಂತದಲ್ಲಿ ಹೇಳುವಂಥದ್ದು, ಆ ಹೆಣಗಳನ್ನ ತೆಗೆದು ನಾನು ತೋರಿಸ್ತೀನಿ ಅಂತ ಹೇಳಿ. ಸೊ ಇದನ್ನ ಆತನಿಗೆ ಸಪೋರ್ಟ್ ಮಾಡುವಂಥವ್ರು ನಂಬೋದಿಲ್ಲ. ಸೊ ಅದಕ್ಕೋಸ್ಕರ ಇವರು ಅವ್ರನ್ನ ನಂಬಿಸ್ಲಿಕ್ಕೋಸ್ಕರ ಇಲ್ಲಿಂದ ಆ ಒಂದು ಬುರುಡೆಯನ್ನ ತೆಗೆದುಕೊಂಡು ಬೈ ರೋಡ್ನಲ್ಲಿ ಹೋಗಿ ದೆಹಲಿಯಲ್ಲಿ ಅವರಿಗೆ ತೋರಿಸ್ಬಿಟ್ಟು, ನೋಡಿ ಅದೇ ಜಾಗಕ್ಕೆ ಹೋಗಿ ಬುರುಡೆಯನ್ನು ತೆಗೆದಿದ್ದೀವಿ ಅಂತ ವಿಡಿಯೋಗಳನ್ನು ತೋರಿಸ್ತಾರೆ, ಮತ್ತು ಆ ಬುರುಡೆಯನ್ನು ತೋರಿಸ್ತಾರೆ. ಸೊ ನೀವು ಈ ಒಂದು ಪ್ರಕರಣದಲ್ಲಿ ನಮಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಕೇಳ್ತಾರೆ. ಸೊ ಅದಾದ ನಂತರ ನಡೆಯುವಂತಹ ಬೆಳವಣಿಗೆಗಳು ಇದು. ಯಾಕೆ ಅಂತ ಹೇಳಿದರೆ, ಆತ ತಂದಿದ್ದಂತಹ ಬುರುಡೆಯನ್ನು ನೋಡಿ ಅವರು ಕೂಡ ನಂಬಿಬಿಟ್ಟು ಇದರಲ್ಲೇನೋ ಸತ್ಯ ಇದೆ ಅಂತೇಳಿ ಅವರೊಂದು ಸಪೋರ್ಟನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಏನು ದೂರನ್ನು ಕೊಡ್ತಾರೆ, ನ್ಯಾಯಾಧೀಶರ ಮುಂದೆ ಬುರುಡೆಯನ್ನು ಹಾಜರುಪಡಿಸ್ತಾರೆ. ಸರ್ಕಾರ SITಯನ್ನು ರಚನೆ ಮಾಡುತ್ತೆ. ಅದಾದ ಬಳಿಕ ಉತ್ಖನನ ಆರಂಭವಾಗುತ್ತೆ. ಉತ್ಖನನ ಆರಂಭವಾಗಿ ಯಾವಾಗ 17ನೇ ಪಾಯಿಂಟಿಗೆ ಆ ಉತ್ಖನನ ತಲುಪುತ್ತೆ, ಆಗ ಗೊತ್ತಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಅಷ್ಟೊಂದು ತಿರುಳಿಲ್ಲ. ಏನಂತ ಹೇಳಿದ್ರೆ, ಇಷ್ಟು ಬುರುಡೆಗಳನ್ನ, ನೂರಾರು ಹೆಣಗಳನ್ನ ಅಲ್ಲಿ ಹೂತಾಕಿದ್ದೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೇವಲ 6ನೇ ಪಾಯಿಂಟ್ ಅಲ್ಲಿ ಮಾತ್ರ ಒಂದು ಸ್ಕೆಲಿಟನ್ ಸಿಕ್ಕಿದ್ಬಿಟ್ರೆ ಬೇರೆ ಎಲ್ಲೂ ಸಿಗದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಆಗ ಡೌಟ್ ಆಗುತ್ತೆ, ಈತ ಹೇಳ್ತಾ ಇರೋದು ನಿಜನಾ ಸುಳ್ಳು ಅಂತೇಳಿ. ಆತ ಈಗಲೂ ಕೂಡ ಹೇಳ್ತಾ ಇರುವಂಥದ್ದು, ನಾನು ನೂರಾರು ಶವಗಳನ್ನು ಹೂತಾಕಿದ್ದೀನಿ, ಅದು ಈಗ ಸಿಗ್ತಾ ಇಲ್ಲ ಅಂತ ಹೇಳಿ. ಆದರೆ ಆತನನ್ನು ನಂಬಲಿಕ್ಕೆ ಈಗ ಯಾರು ಕೂಡ ತಯಾರಿಲ್ಲ. ಸೊ ಅದಕ್ಕೋಸ್ಕರನೇ ಆತನ ಮೇಲೆ ಈಗ FIR ಮಾಡ್ಕೊಂಡು ಆತನನ್ನು ಅರೆಸ್ಟ್ ಕೂಡ ಮಾಡಿರುವಂಥದ್ದು. ಈಗ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಸ್ಫೋಟಕ ಮಾಹಿತಿಗಳು ಈ ರೀತಿ ಹೊರ ಬರ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ಒಂದು ಬುರುಡೆಯನ್ನ ಇಲ್ಲಿಂದ ಡೆಲ್ಲಿವರೆಗೂ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಹಾಗೆ ಸಂಪರ್ಕದಲ್ಲಿರಿ ಪೃಥ್ವಿ. ಚಿನ್ನಯ್ಯ ಲಾಕ್ ಬುರ್ಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಷಡ್ಯಂತ್ರ ರೂಪಿಸಿದವರ ಜನ್ಮ ಜಾಲಾಡ್ತಾ ಇದೆ SIT. ಚಿನ್ನಯ್ಯ ಬಾಯ್ಬಿಟ್ಟ ಹೆಸರುಗಳ ವಿರುದ್ಧ ಇದೀಗ SITಯಿಂದ ತನಿಖಾ ಅಸ್ತ್ರ ಪ್ರಯೋಗವಾಗಲಿದೆ.
ಆತ ಯಾರ್ಯಾರ ಹೆಸರನ್ನ ಹೇಳಿದ್ದಾನೋ ಅವರೆಲ್ಲರಿಗೂ ಕೂಡ SIT ಅಧಿಕಾರಿಗಳು ನೋಟಿಸ್ ಅನ್ನ ಕೊಡಲಿದ್ದಾರೆ. ಆಶ್ರಯ ಕೊಟ್ಟವರು, ಪಿತೂರಿ ಮಾಡಿದವರಿಗೂ ಕೂಡ ಇದೀಗ ಕಂಟಕ. ಚಿನ್ನಯ್ಯಗೆ ಸಾಥ್ ನೀಡಿದವರ ಹಿನ್ನೆಲೆಯನ್ನ SIT ಅಧಿಕಾರಿಗಳು ಕೆದಕ್ತಿದ್ದಾರೆ. ಬುರುಡೆ ಷಡ್ಯಂತ್ರದ ಸೂತ್ರಧಾರಿಗಳ ಬೆನ್ನು ಬಿದ್ದಿದ್ದಾರೆ SIT ಟೀಮ್. ತಿಮರೋಡಿ, ಮಟ್ಟಣ್ಣನವರ್ ಪಾತ್ರದ ಬಗ್ಗೆಯೂ ಕೂಡ ಇಲ್ಲಿ ವಿಚಾರಣೆಯಾಗುತ್ತೆ. ಮೂವರ ಭಾಗಿದಾರಿಕೆ ಬಗ್ಗೆ ಮಾಹಿತಿಯನ್ನ ಕೆದಕಲು SIT ಅಧಿಕಾರಿಗಳು ಮುಂದಾಗಿದ್ದಾರೆ. ತಿಮರೋಡಿ, ಮಟ್ಟಣ್ಣನವರ್ ಮತ್ತು ಜಯಂತ್ಗೆ ನೋಟಿಸ್ ಅನ್ನ ಕೊಡುವ ಸಾಧ್ಯತೆ ಇದೆ. ನೋಟಿಸ್ ಅನ್ನ ಕೊಟ್ಟು SIT ಅಧಿಕಾರಿಗಳು ಈ ಮೂವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಮಹೇಶ್ ಶೆಟ್ಟಿ, ತಿಮರೋಡಿ, ಹಾಗೆಯೇ ಮಟ್ಟಣ್ಣನವರ್ ಮತ್ತು ಜಯಂತ್, ಈ ಮೂವರಿಗೂ ಕೂಡ ನೋಟಿಸ್ ಅನ್ನ ಕೊಡೋದಕ್ಕೆ SIT ಅಧಿಕಾರಿಗಳು ರೆಡಿ ಆಗಿದ್ದಾರೆ. ಈ ಮಾಸ್ಕ್ ಮ್ಯಾನ್ ಇದಾನಲ್ಲ, ಒಂದಷ್ಟು ವಿಚಾರಗಳನ್ನ SIT ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ. 2 ಲಕ್ಷ ಕೊಟ್ಟಿದ್ರು ಅಂತ ಹೇಳಿ. ಸೋಮವಾರ ಬುರುಡೆ ಚಿನ್ನಯ್ಯ ಹೇಳಿಕೆಯನ್ನು ದಾಖಲು ಮಾಡಲಾಗುತ್ತೆ. BNS 183 ಅಡಿ ಹೇಳಿಕೆಯನ್ನು ದಾಖಲು ಮಾಡುವ ಸಾಧ್ಯತೆ ಇದೆ. ಟ್ರಯಲ್ ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸಲು ಸಾಧ್ಯವಿಲ್ಲ. ಹಾಗಾಗಿ ಪ್ರಧಾನ ನ್ಯಾಯಾಧೀಶರ ಎದುರು ಹೇಳಿಕೆಯನ್ನು ದಾಖಲು ಮಾಡುವ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಬುರುಡೆ ಗ್ಯಾಂಗ್ಗೆ SIT ನೋಟಿಸ್ ಅನ್ನ ಕೊಡಲಿದೆ. ಚಿನ್ನಯ್ಯ ವಿಚಾರಣಾ ಹೇಳಿಕೆಯನ್ನ ಆಧರಿಸಿ ಆತ ಯಾರ್ಯಾರ ಹೆಸರನ್ನ ಬಾಯ್ಬಿಟ್ಟಿದ್ದಾನೋ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು. ಆರಂಭದಲ್ಲಿ ಏನೆಲ್ಲ ಆಯಿತು ಬೆಳವಣಿಗೆಗಳು ಅಂತ ನೋಡಿದ್ವಿ. ಬುರುಡೆ ರಹಸ್ಯವನ್ನ ಕೆದಕೋದಕ್ಕೆ SIT ಅಧಿಕಾರಿಗಳು ಎಷ್ಟು ಪರಿಶ್ರಮ ವಹಿಸಿದ್ರು ಅಂತ. ಆದರೆ ಇದೀಗ ಈ ಸಂಪೂರ್ಣ ಪ್ರಕರಣವೇ ದೊಡ್ಡ ಪ್ಲಾನ್ ಅನ್ನೋದು ಬಯಲಾಗಿದೆ. ಬುರುಡೆ ರಹಸ್ಯವನ್ನ SIT ಕೆದಕೋದಕ್ಕೆ ಮುಂದಾಗಿದೆ. ನಿನ್ನೆಯಿಂದಲೇ ಚಿನ್ನಯ್ಯನ ವಿಚಾರಣೆ ಮತ್ತಷ್ಟು ಚುರುಕುಗೊಂಡಿದೆ. ಇವತ್ತು ಮತ್ತೆ SIT ಅಧಿಕಾರಿಗಳು ಚಿನ್ನಯ್ಯನನ್ನ ವಿಚಾರಣೆ ಮಾಡ್ತಾರೆ. ದೂರುದಾರ ಚಿನ್ನಯ್ಯ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಹಣದ ವಿಚಾರ ಸೇರಿದಂತೆ ವಿವಿಧ ಆಯಾಮಗಳಲ್ಲಿ SIT ಅಧಿಕಾರಿಗಳಿಂದ ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆ. ಇನ್ನಷ್ಟು ಸ್ಫೋಟಕ ಸತ್ಯಗಳು ಚಿನ್ನಯ್ಯನ ಬಾಯಿಂದ ಹೊರಬರುವ ಸಾಧ್ಯತೆ ಇದೆ. ಮೊದಲಿಗೆ ಮಾಸ್ಕ್ ಮ್ಯಾನ್ ಆತನ ಮುಖವನ್ನು ತೋರಿಸಿರಲಿಲ್ಲ. ಆತ ಯಾರು ಏನು ಅನ್ನೋದ್ರ ಬಗ್ಗೆ ಹಿನ್ನೆಲೆ ಇರಲಿಲ್ಲ. ಆದರೆ ಯಾವಾಗ ಈತ ದೂರುದಾರನಾಗಿದ್ದವನು ಆರೋಪಿಯಾದನೋ ನಂತರದಲ್ಲಿ ಆತನ ಎಲ್ಲ ಮಾಹಿತಿಯೂ ಕೂಡ ರಿವೀಲ್ ಆಗಿದೆ. ಇವತ್ತು SIT ಅಧಿಕಾರಿಗಳಿಂದ ಮತ್ತಷ್ಟು ವಿಚಾರಣೆ ನಡೆಯುತ್ತೆ. ಬುರುಡೆ ಚಿನ್ನಯ್ಯನಿಗೆ ಇವತ್ತು ಕೂಡ ಮೆಡಿಕಲ್ ಟೆಸ್ಟ್. ನಿನ್ನೆ 2 ಬಾರಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ್ರು. ವೈದ್ಯಕೀಯ ತಪಾಸಣೆ ಬಳಿಕವೂ ಕೂಡ ನಡೆದಿದ್ದ ವಿಚಾರಣೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಚಿನ್ನಯ್ಯನನ್ನ ವಿಚಾರಣೆ ಮಾಡಿದ್ರು SIT ಅಧಿಕಾರಿಗಳು. ಇವತ್ತು ಮತ್ತೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ನಂತರದಲ್ಲಿ SIT ಅಧಿಕಾರಿಗಳು ಈತನ ವಿಚಾರಣೆಯನ್ನ ಮಾಡಿ ಇನ್ನಷ್ಟು ಮಾಹಿತಿಯನ್ನ ಈತನ ಆರೋಪಕ್ಕೆ ಸಂಬಂಧಪಟ್ಟಂತೆ, ಈತನ ಗ್ಯಾಂಗ್ನ ಪ್ಲಾನ್ಗೆ ಸಂಬಂಧಪಟ್ಟಂತೆ ಹೊರತೆಗೆಯಲಿದ್ದಾರೆ. ಇವತ್ತು ಕೂಡ ಒಂದಷ್ಟು ಪ್ಲಾನ್ ಇದೆ SIT ಅಧಿಕಾರಿಗಳ ಮುಂದೆ. ಅದೆಲ್ಲವನ್ನ ಕೂಡ ಹೇಳ್ತಾ ಇದ್ದೀವಿ.